ನಮಸ್ಕಾರ ಗೆಳೆಯರೆ. ಇಂದಿನ ಕಥೆ ಜೀವನದಲ್ಲಿ ಪ್ರೇರಣೆಯನ್ನು ನೀಡುವ ಒಂದು ಹೃದಯ ಸ್ಪರ್ಶಿ ಅನುಭವ. ಒಂದು ದಿನ ನಾನು ಸಮೀಪದ ಉದ್ಯಾನವನಕ್ಕೆ ನಡಿಗೆಗೆ ಹೋಗಿದ್ದೆ. ಹೆಡ್ಫೋನ್ ಹಾಕಿಕೊಂಡು ಹಾಡುಗಳನ್ನು ಆಲಿಸುತ್ತಿದ್ದೆ. ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ನ ಯುವಕನೊಬ್ಬ ನನಗೆ ಹಲೋ ಎಂದು ಹೇಳಿದ. ನಾನು ಹಾಯ್ ಎಂದು ಹೇಳಿ ಮುಂದುವರೆದೆ. ಅವನು ಬೆಂಚಿನ ಮೇಲೆ ಕುಳಿತು ಡಂಬೆಲ್ಗಳೊಂದಿಗೆ ವ್ಯಾಯಾಮ ಮಾಡುತ್ತಿದ್ದ. ಅವನ ಶ್ರಮ, ಶ್ರದ್ಧೆ ಮತ್ತು ದೃಢತೆಯನ್ನು ನೋಡುತ್ತಿದ್ದಾಗ ನನಗೆ ಒಂದು ವಿಚಿತ್ರ ಶಾಂತಿ ಅನುಭವವಾಗುತ್ತಿತ್ತು. ಅವನನ್ನು ನೋಡುತ್ತಿದ್ದಂತೆ ನನ್ನ ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಮೂಡಿಬಂದವು. 1 ವರ್ಷ ಹಿಂದಿನ ಕಾಲದಲ್ಲಿ ನನ್ನ ಜೀವನ ಎಷ್ಟು ಸುಂದರವಾಗಿತ್ತೆಂದು ನೆನಪಾಯಿತು. ನಾನು ನನ್ನ ಸಾಕು ಪ್ರಾಣಿಗಳೊಂದಿಗೆ ತುಂಬ ಸಂತೋಷದಿಂದ ಇದ್ದೆ. ಆದರೆ ವಿಧಿಯು ನಮ್ಮ ಸಂತೋಷಕ್ಕೆ ಕಪ್ಪು ಮೋಡ ಹಚ್ಚಿತು. ವಿದೇಶಕ್ಕೆ ಹೋಗಿದ್ದ ನನ್ನ ಆತ್ಮೀಯರು ಸಂಪರ್ಕ ಕಡಿತ ಮಾಡಿದ ಕ್ಷಣದಿಂದ ನನ್ನ ಜೀವನ ಬದಲಾಗಿತ್ತು. ಆ ದಿನ ಉದ್ಯಾನವನದಲ್ಲಿ ಅವನನ್ನು ನೋಡಿದಾಗ ಕಣ್ಣೀರು ತುಂಬಿತು. ಮನಸ್ಸು ಬಿಗಿದಂತೆ ಆಯಿತು. ನಾನು ಅಲ್ಲಿಗಿದಂತೆ ಆಯಿತು. ನಾನು ಅಲ್ಲಿಂದ ಹೊರಟು ಮನೆಗೆ ಬಂದೆ. ಮನೆಗೆ ಬಂದು ದಿನನಿತ್ಯದ ಕೆಲಸಗಳನ್ನು ಮುಗಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಮನಸ್ಸು ಅಲ್ಲಿ ಇರಲಿಲ್ಲ. ಟಿವಿ ನೋಡಿದೆ, ಹಾಡು ಕೇಳಿದೆ, ಆದರೆ ಯಾವುದೂ ಮನಸ್ಸಿಗೆ ಶಾಂತಿ ತರಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ತೆರೆಯಲು ತೋಚಿತು. ನನ್ನ ಚಿತ್ರಗಳಿಗೆ ಬಂದ ಕಾಮೆಂಟ್ಗಳನ್ನು ನೋಡಿದಾಗ ಸ್ವಲ್ಪ ಖುಷಿಯಾಯಿತು. ಆದರೆ ಅದು ಕೇವಲ ಕ್ಷಣಿಕ. ಹೀಗಾಗಿ ನಾನು ಕಥೆಗಳನ್ನು ಓದುವತ್ತ ಗಮನ ಹರಿಸಿದೆ. ಒಂದು ಕಥೆ ನನ್ನ ಗಮನ ಸೆಳೆದಿತು. ಅದನ್ನು ಓದುತ್ತಾ ನಾನು ನನ್ನ ಜೀವನದ ಒಳಗಿನ ಭಾವನೆಗಳನ್ನು ಮರು ಅನುಭವಿಸುತ್ತಿದ್ದೆ. ಆ ಕಥೆಯು ನನ್ನ ಹೃದಯವನ್ನು ತಟ್ಟಿತು. ನಾನು ಹೊಸ ಶಕ್ತಿಯನ್ನು ಕಂಡುಕೊಂಡೆ. ಆ ದಿನದ ನಂತರ ದೇವರು ನೀಡಿದ ಧೈರ್ಯದಿಂದ ನನ್ನ ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳಬೇಕೆಂದು ನಿರ್ಧರಿಸಿದೆ. ಮರುದಿನ ಉದ್ಯಾನವನದಲ್ಲಿ ಅವನನ್ನು ಮತ್ತೆ ಕಂಡೆ. ಅವನು ವ್ಯಾಯಾಮ ಮಾಡುತ್ತಿದ್ದ. ಅವನ ನಗು, ವಿನಮ್ರತೆ, ಆತ್ಮವಿಶ್ವಾಸ ಇವೆಲ್ಲ ನನಗೆ ಹೊಸ ನೀಡಿದವು. ನಾವು ಮಾತನಾಡತೊಡಗಿದ್ದೆವು. ಅವನು ನನ್ನ ದಿನಚರಿಯ ಭಾಗವಾಗಿ ಬಿಟ್ಟ. ಆದರೆ ನಾನು ನನ್ನ ಹಳೆಯ ನೋವುಗಳನ್ನು ಅವನಿಗೆ ಎಂದೂ ಹೇಳಿರಲಿಲ್ಲ. ಒಂದು ದಿನ ಚಹಾ ಕುಡಿಯುತ್ತಾ ನಾನು ಅವನೊಂದಿಗೆ ಕಳೆಯುತ್ತಿದ್ದ ಕ್ಷಣಗಳು ವಿಶೇಷವಾಗಿ ಅನಿಸಿತ್ತು. ಅವನ ಮಾತುಗಳಲ್ಲಿ ಪ್ರೇರಣೆ ಇತ್ತು, ಹೃದಯದಲ್ಲಿ ಸಹಾನುಭೂತಿ ಇತ್ತು. ನಾನು ಅರಿತುಕೊಂಡೆ, ಜೀವನದಲ್ಲಿ ಕೆಲವು ಮಂದಿ ನಮ್ಮ ಬದುಕಿನ ದಿಕ್ಕು ಬದಲಿಸುತ್ತಾರೆ. ಅದು ಸಣ್ಣ ಮಾತಿನಿಂದಲೂ ಸಾಧ್ಯ. ಆ ದಿನದಿಂದ ಅವನು ನನ್ನ ನಿಜವಾದ ಸ್ನೇಹಿತನಾದ. ಅವನು ಹೇಳಿದ ಒಂದು ಮಾತು ಇಂದು ನನ್ನ ಜೀವನದ ಮೂಲ ಮಾರ್ಗವಾಗಿದೆ. ಜೀವನದಲ್ಲಿ ನೋವು, ಸಂಕಟಗಳು ಬರುವುದು ಸಹಜ. ಆದರೆ ಹೆದರಬೇಡಿ, ನಂಬಿಕೆ ಇಟ್ಟುಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. ಈ ಮಾತು ನನಗೆ ಹೊಸ ಆಶೆಯನ್ನು ನೀಡಿತು. ಆ ಕ್ಷಣದಿಂದ ನಾನು ಅರಿತುಕೊಂಡೆ, ದುಃಖವು ಕೇವಲ ಪಾಠ. ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಕಳೆದು ಹೋಗಿದರೂ ಸ್ನೇಹ ಮತ್ತು ಧೈರ್ಯ ಇದ್ದರೆ ನಾವು ಮತ್ತೆ ಬೆಳೆಯಬಹುದು. ಗೆಳೆಯರೇ, ನಿಮ್ಮ ಜೀವನದಲ್ಲಿಯೂ ಒಂದು ಪ್ರೇರಣೆ, ಒಂದು ನಂಬಿಕೆ ಇರಲಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಮೋರಲ್ ಸ್ಟೋರಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.